ಇವತ್ತು ದಸರಾದಲ್ಲಿ ಭಾಗವಹಿಸಬೇಕಾದಂತಹ ಆನೆಗಳು ನಿನ್ನೆ ಗಜಪಯಣದ ಮೂಲಕ ವೀರಹೊಸನಹಳ್ಳಿಯಿಂದ ಪ್ರಾರಂಭ ಮಾಡೋದು ಗಜಪಯಣನ ಇವತ್ತು 28ನೇ ತಾರೀಕು ಅರಮನೆಗೆ ಬಂದು ತಲುಪಿವೆ. ಇವತ್ತು ಆ ಆನೆಗಳನ್ನು ಬರಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರು ಖುದ್ದಾಗಿ ಇಲ್ಲಿಗೆ ಬಂದಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವು ದಸರಾ ಉತ್ಸವದಲ್ಲಿ ಭಾಗವಹಿಸುವಂಥ ಎಲ್ಲ ಆನೆಗಳನ್ನು ಕೂಡ ಬರಮಾಡ್ಕೊಂಡಿದ್ದೀವಿ. ಮಾವುತರನ್ನ ಕಾವಾಡಿಗರನ್ನು ಕೂಡ ಬರಮಾಡ್ಕೊಂಡಿದ್ದೀವಿ. ಸಂಪ್ರದಾಯಬದ್ಧವಾಗಿ ಹೇಗೆ ಪೂಜೆ ಮಾಡಿ ಅವ್ರನ್ನ ಸ್ವಾಗತ ಮಾಡಬೇಕು ಆ ರೀತಿ ಸ್ವಾಗತ ಮಾಡಿದ್ದೀವಿ. ನಂತರ ಇಲ್ಲಿ ಒಳಕರ್ಗೆ ಬಂದ ಮೇಲೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಫಲತಾಂಬೂಲ ಕೊಟ್ಟು ಈ ಬಾರಿಯ ದಸರಾನ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೆಸ್ಕೊಡಿ ಅಂತ ಹೇಳಿ ಅಧಿಕಾರಿಗಳಿಗೂ ಕೂಡ ನಾವು ತಾಂಬೂಲ ಕೊಟ್ಟು ಆಹ್ವಾನ ನೀಡಿದ್ದೇವೆ. ಅದರ ನಂತರ ಮಾವುತ ಕಾವಾಡಿಗರಿಗೂ ಕೂಡ ನಾವು ಬೇಸಿಕ್ ಕಿಟ್ಗಳನ್ನು ಕೊಟ್ಟು ಅವರು 2 ತಿಂಗಳು ಇಲ್ಲಿ ಆನೆಗಳಿಗೆ ಚೆನ್ನಾಗಿ ತರಬೇತಿ ಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ದೀವಿ. ಈಗ ಅಂಬಾರಿ ಆನೆ ಯಾವುದು ಅಂತ ಅದಿನ್ನೂ ಡಿಸೈಡ್ ಆಗಿಲ್ಲ. ಇದಕ್ಕಿಂತ ಮುಖ್ಯವಾಗಿ ಮೂಢ ವಿಚಾರದಲ್ಲಿ ತಾವು ಒಂದು ಆದೇಶವನ್ನು ಮಾಡಿದ್ದೀವಿ 50-50 ವಿಚಾರದಲ್ಲಿ. ಅದಕ್ಕೆ ಕ್ಲಾರಿಟಿ ಏನಿದೆ 2023 ನಂತರದ ಹಳೆದ ಏನು? ಈಗ 2019ರಿಂದ 2023 ತನಕ ಏನು ಅವ್ಯವಹಾರ ಆಗಿತ್ತು 50-50 ಸೈಟ್ ತಗೊಳ್ಳೋ ವಿಚಾರದಲ್ಲಿ ಆ ಸೈಟ್ಗಳನ್ನು ನಾವು ರದ್ದು ಮಾಡಿದ್ದೀವಿ. ಮತ್ತು ಇನ್ನು 2019ಕ್ಕಿಂತ ಮುಂಚಿಂದ ಏನು ಸೈಟ್ಗಳಿದ್ವು ಏನು 2019ರಿಂದ 2023 ತನಕ ಏನು ಅಕ್ರಮವಾಗಿ 50-50 ಇದರೊಳಗೆ ಸ್ಕೀಮ್ನಲ್ಲಿ ಮೂಢ ಸೈಟ್ಗಳನ್ನು ಅಕ್ರಮವಾಗಿ ಕೊಟ್ಟಿದ್ದರು, ಪರಿಹಾರ ತೆಗೆದುಕೊಂಡಿದ್ರು, ಆ ಸೈಟ್ಗಳನ್ನ ರದ್ದು ಮಾಡಿದ್ದೀವಿ. 2019ಕ್ಕಿಂತ ಮುಂಚಿಂದು ಏನಿದೆ ಸೈಟ್ಗಳು ಅದನ್ನು ಕೂಡ ನಾವು ಸ್ಕ್ರೂಟಿನೈಸ್ ಮಾಡ್ತಿದ್ದೀವಿ. ಪ್ರತಿಯೊಂದು ಕೇಸು ಕೂಡ ನಾವು ಸ್ಕ್ರೂಟಿನಿ ಮಾಡಿ ಯಾವ್ದು ಜೆನ್ಯೂನು ಯಾವುದು ಅವ್ಯವಹಾರ ಆಗಿದೆ ನೋಡಿಬಿಟ್ಟು ಯಾವ್ದು ಇಲ್ಲಿಗಲ್ ಆಗಿದೆ ಆ ಸೈಟ್ಗಳನ್ನು ಕೂಡ ನಾವು ನಂತರ ರದ್ದು ಮಾಡ್ತೀವಿ. 2023 ನಂತರದಲ್ಲ 2019ರಿಂದ 23 ಅಂತ ಯಾಕಂದ್ರೆ ಆದೇಶದಲ್ಲಿ 2023 ಆದೇಶ ಅಂತಿದೆ. ಹಾಗಾಗಿ ಬಹಳ ಜನ 2019ರಿಂದ 23 ಎಷ್ಟು ಸೈಟು ಡಾಕ್ಟರ್? ಸುಮಾರು 1000ಕ್ಕೂ ಮೇಲಿನ ಸೈಟ್ಗಳನ್ನ ನಾವು ರದ್ದು ಮಾಡಿ 1100 50-50 ಆ ಸೈಟ್ಗಳ ಬದಲಿ ನಿವೇಶನ ಸೈಟ್ಗಳು. ಹೌದು, ಇವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟೊಂದು ಜನ ಅವರು ಭೂ ಸ್ವಾಧೀನ ಆಗಿಲ್ಲದೆ ಹೋದರೂ ಕೂಡ ನಾವು ಸೈಟ್ ಕೊಟ್ಟು ಭೂಮಿ ಕೊಟ್ಟಿದ್ದೀವಿ ಅಂತ ಹೇಳಿ ಅದಕ್ಕೆ ಪರಿಹಾರ ತೆಗೆದುಕೊಂಡಿದ್ದಾರೆ ಅಕ್ರಮವಾಗಿ. ಮತ್ತು ಎಷ್ಟೊಂದು ಜನ ಬೇರೆ ಬೇರೆ ಯಾವುದೋ ಕಾರಣಕ್ಕೆ ರಸ್ತೆಗೆ ತೊಗೊಂಡಿರೋದನ್ನು ಕೂಡ ತಮ್ಮ ಭೂಮಿ ಪೂರ್ತಿಯಾಗಿ ಹೋಗಿದೆ ಅಂತ ಹೇಳಿ ಅವರು ಪರಿಹಾರ ತೆಗೆದುಕೊಂಡಿದ್ದಾರೆ ಮೂಢದಿಂದ. ಅದೆಲ್ಲ ಅಕ್ರಮವಾಗಿ ಆಗಿರುವಂತಹ ಪರಿಹಾರಗಳು ಕೊಟ್ಟಿರೋದು. ಸೊ ಹಾಗಾಗಿ ಆ ಸೈಟ್ಗಳನ್ನ ರದ್ದು ಮಾಡಿ ಕಳಿಸಿದೆ. ನನಗೆ ಗೊತ್ತಿರೋ ನನಗೆ ಮಾತಿರೋ ಆ ಮಾಹಿತಿ ಎಲ್ಲ ನಾನು ನಿಮ್ಗೆ ಆಮೇಲೆ ಕಳಿಸ್ಕೊಡ್ತೀನಿ. ಈಗ ಮನೆಗಳು ಯಾರಾದ್ರೂ ಕಟ್ಟಿದ್ರೆ ಅದ್ರ ಬಗ್ಗೆ ಕೇಳ್ತೀನಿ ಎಷ್ಟು ಮನೆಗಳು ಕಟ್ಟಿದ್ದಾರೆ ಅಂತ ಹೇಳಿ. ಅದನ್ನು ಕೂಡ ಏನು ಮಾಡಬೇಕಾಗುತ್ತೆ ಕಾನೂನು ಪ್ರಕಾರ ಅದನ್ನು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ಇವತ್ತು ದಸರಾ ವಿಚಾರ ನನಗೆ ಪೂರ್ತಿ ಮಾಹಿತಿ ತೆಗೆದುಕೊಂಡು ಏನಂತಾಗಿದೆ ಅವರ ಅಕ್ರಮವಾಗಿ ತೆಗೆದುಕೊಂಡಿರುವಂಥ ಪರಿಹಾರ ಅಕ್ರಮವಾಗಿ ತೆಗೆದುಕೊಳ್ಳೋದಕ್ಕೆ ಯಾವುದೇ ಪರಿಹಾರ ಕೊಡೋಕ್ಕಾಗೋದಿಲ್ಲ. ನಾವೇನಾದರೂ ಕೋರ್ಟ್ ಆ ಥರ ಆರ್ಡರ್ ಇದೆ ನಾವು ಕೋರ್ಟಲ್ಲಿ ಅದನ್ನು ಫೈಟ್ ಮಾಡ್ತೀವಿ. ಥ್ಯಾಂಕ್ ಯು. ದಸರಾ ಸಂಪೂರ್ಣ ಮಾಹಿತಿ ತಗೋತೀನಿ. ರಾಜೇಂದ್ರ ರಾಜೀನಾಮೆ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟ ಕೂಗಿದೆ ಬಿಜೆಪಿ ಅವ್ರದ್ದು. ಪಾದಯಾತ್ರೆ ಕೂಡ ಮಾಡಕ್ಕೆ ರೆಡಿಯಾಗಿದ್ದಾರೆ. ಅವ್ರು ಮಾಡಲಿ. ಅಸೆಂಬ್ಲಿಲೂ ಕೂಡ ಅದನ್ನೇ ಗಲಾಟೆ ಮಾಡಿದ್ದೀವಿ. ಅಸೆಂಬ್ಲಿಲೂ ಕೂಡ ನಾವು ಚರ್ಚೆಗೆ ಬನ್ನಿ, ನೀವು ಏನೇ ಪ್ರಶ್ನೆ ಕೇಳಿ ಅದಕ್ಕೆ ಸಮಾಧಾನ ಕೊಡೋದಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿದ್ರು ಕೂಡ ಅವ್ರು ಚರ್ಚೆಗೆ ಬರಲಿಲ್ಲ. ಸೊ ರಾಜಕೀಯ ಕಾರಣಗಳಿಗೋಸ್ಕರ ರಾಜೀನಾಮೆ ಕೇಳ್ತಾ ಇದ್ದಾರೆ ಹೊರತು ನಾಗೇಂದ್ರ ಅವ್ರ ಬಗ್ಗೆ ಯಾವುದೇ ಬಲವಾದಂಥ ಸಾಕ್ಷ್ಯಾಧಾರಗಳು ಇಲ್ಲ. ಸೊ ಹಾಗಾಗಿ ಅವ್ರು ರಾಜಕೀಯ ಮಾಡೋಕ್ಕೋಸ್ಕರ ಕೇಳ್ತಾ ಇದ್ದಾರೆ. ಈಗ ನೇಪಾಳದ ಪ್ರವಾಹದ ವಿಚಾರದಲ್ಲಿ ಮೈಸೂರಿನವರು ಯಾರು ತಿಳ್ಕೊಂಡ್ರೆ ಮಾಹಿತಿ ಇಲ್ಲ. ಮೈಸೂರಿನವ್ರು ಇದುವರೆಗೂ ಯಾರು ಸಿಕ್ಕಾಕೊಂಡಿದ್ದಾರೆ ನನಗೇನು ಮಾಹಿತಿ ಬಂದಿಲ್ಲ. ನಾನು ಅದ್ರ ಬಗ್ಗೆನೂ ಕೂಡ ತಿಳ್ಕೊಳ್ತೀನಿ. ಈಗಾಗಲೇ ಮುಖ್ಯಮಂತ್ರಿಗಳು ಅದ್ರ ವಿಚಾರವಾಗಿ ಮಾತನಾಡಿದ್ದಾರೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾ ಅದ್ರ ವಿಷಯವಾಗಿ ಇನ್ನೇನು ಮತ್ತೆ ಮಾತಾಡ್ತೀನಿ. ಈಗ ಬಿಟ್ಬಿಡಿ, ಈಗ ಮೂಡೋದು ಆಮೇಲೆ ಮಾಹಿತಿ ತಗೊಂಡು ಮಾತಾಡ್ತಾರೆ. ರವಿ ಅವರು ಆಮೇಲೆ ಮಾತಾಡೋದು. ರಾಮಲಿಂಗಾರೆಡ್ಡಿ ಅಂಬಾರಿಯ ಆಯ್ಕೆ